ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಎಲ್ಲರೂ ಚೆನ್ನಾಗಿರಿ. ಏನೇ ಪ್ರಾಬ್ಲಮ್ ಅಂದ್ರೂ ಫೇಸಲ್ಲೂ ನಗು ಇಟ್ಕೊಂಡು ಮುಂದುವರಿಸಿ ಏನಿದ್ರೂ ಸಕ್ಸಸ್ ಕಾಣ್ತೀರಾ. ಹಾಗೆ ಇವತ್ತೊಂದು ದಿನ ಚಿಕನ್ ಬಿರಿಯಾನಿ ಮಾಡೋಣ ಅಂತ ರೆಡಿ ಮಾಡ್ತಿದ್ದೀನಿ. ಇದು ಸಂಡೇ ವ್ಲಾಗ್ ಆಗಿರುತ್ತೆ. ಹಾಗೆ ಇವತ್ತು ನಮ್ಮಿರೋ ಜಾಗದಲ್ಲಿ ಮಳೆ ಬಿಸಿಲು ಎರಡೂ ಬಂದಿತ್ತು. ಹಾಗಾಗಿ ಕಾಮನ ಬಿಲ್ಲು ಕೂಡ ಬಂದಿತ್ತು. ನಾವು ನೋಡಿ ತುಂಬಾ ಖುಷಿ ಆಯಿತು. ನನ್ನ ಮಗಳಿಗೂ ತುಂಬಾ ಖುಷಿ ಆಯಿತು ಕಾಮನ ಬಿಲ್ಲು ನೋಡಿ. ಸೊ ಹಾಗೆ ಇವತ್ತೇನು ಮಾಡ್ತಿದ್ದೀನಿ ಅಂತ ತೋರಿಸ್ಕೊಡ್ತಿದ್ದೀನಿ. ಚಿಕನ್ ಬಿರಿಯಾನಿ ಮಾಡ್ತಿದ್ದೀನಿ. ನಾನು ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸಿಂಪಲ್ಲಾಗಿ ಚಿಕನ್ ಬಿರಿಯಾನಿ ಮಾಡ್ತಿದ್ದೀನಿ. ಜಾಸ್ತಿ ಹೆವಿ ಮಸಾಲೆ ಹಾಕಿ ಏನೂ ಮಾಡ್ತಿಲ್ಲ. ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ದೊಡ್ಡವರು, ಚಿಕ್ಕವರು, ಮಕ್ಕಳು ಹಾಗೆ ಬ್ಯಾಚುಲರ್ಸ್ ಹುಡುಗರು ಕೂಡ ಈಸಿಯಾಗಿ ಮಾಡ್ಕೋಬೋದು. ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಹಾಯ್, ಇದು ಅನುಷ್ಕಾ ಲಗಿನ್ ಕನ್ನಡ. ನಾನು ನಿಮ್ಮ ಮನು ಮಂಜುನಾಥ್. ಇವತ್ತು ಸಂಡೇ ವ್ಲಾಗ್ ಆಗಿರುತ್ತೆ ನೋಡಿ. ಇವತ್ತು ಆಗಿರುವಂಥ ಕಾಮನ ಬಿಲ್ಲು ಬಂದಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ಮಳೆ ಬಿಸಿಲು ಎರಡೂ ಬಂದಿದೆ. ಸೊ ಈ ಬಿಸಿಲಿಗೆ, ಈ ಮಳೆಗೆ ಒಂದು ಸೂಪರ್ ಆಗಿರುವಂಥ ಟೇಸ್ಟಿಯಾಗಿರುವಂತಹ ಚಿಕನ್ ಬಿರಿಯಾನಿ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ. ನಾನು ಅರ್ಧ kg ಆಗುವಷ್ಟು ಚಿಕನ್ನ ತೊಗೊಂಡು ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನದ ಪುಡಿ, ಹಾಗೆ ಗರಂ ಮಸಾಲ, ಸ್ವಲ್ಪ ಬಿರಿಯಾನಿ ಪೌಡರ್ ಪ್ಯಾಕ್, ಹಾಗೆ ಸ್ವಲ್ಪ ಮೊಸರು, ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಒಂದೆರಡು ಹಸಿಮೆಣ್ಸಿನ್ಕಾಯಿನ ಹಾಕಿ ಹಾಗೆ ಹಾಫ್ ಆನ್ ಅವರ್ ಮ್ಯಾರಿನೇಟ್ ಮಾಡಿ ಎತ್ತಿಟ್ಕೊತಿದ್ದೀನಿ. ನಾನು ಒಗ್ಗರಣೆಗೆ ಬೇಕಾಗುವಂಥ ಇಂಗ್ರೀಡಿಯೆಂಟ್ಸ್ನ ಕಟ್ ಮಾಡಿ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಅರ್ಧ ಲೀಟರ್ ಆಗುವಷ್ಟು ನೀರನ್ನ ಹಾಕಿ ಸ್ವಲ್ಪ ಗರಂ ಮಸಾಲ ಐಟಮ್ಗಳನ್ನ ಹಾಕಿ ಆ್ಯಡ್ ಮಾಡ್ಕೊತಿದ್ದೀನಿ. ನಾನು 2 ಗ್ಲಾಸ್ ಬಾಸ್ಮತಿ ರೈಸ್ ತೊಗೊಂಡಿದ್ದೀನಿ. ನಿಮಗೆ ಬೇಕಾದರೆ ಜಾಸ್ತಿ ಕ್ವಾಂಟಿಟಿ ತೊಗೋಬೋದು. ಹಾಗೆ ಮಸಾಲೆಗಳನ್ನು ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡಿಕೊಂಡು ಮ್ಯಾರಿನೇಟ್ ಮಾಡ್ಕೊಳ್ಳಿ. ಹಾಗೆ ಅದರ ಜೊತೆಗೆ ನೀರು ಕುದಿ ಬಂದಿತ್ತು. ಹಾಗೆ ಆ ರೈಸ್ನ ತೊಳ್ಕೊಂಡು ಅದಕ್ಕೆ ಆ್ಯಡ್ ಮಾಡಿಕೊಂಡು ಕುದಿ ಬರೋ ಟೈಮ್ಗೆ ನೋಡ್ಕೊತಾ ಇದ್ದೀನಿ. ನೋಡ್ಕೊಳ್ಳಿ ಯಾವ ಥರ ಬೇಯ್ತಾ ಇದೆ ಅಂತ. ಹಾಗೆ ಅದ್ರ ಜೊತೆಗೆ ನಾನು ಗ್ರೇವಿ ರೆಡಿ ಮಾಡ್ಕೊಂಬೋಣ ಅಂತ ಒಂದು ದೊಡ್ಡ ಕುಕ್ಕರ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಗರಂ ಮಸಾಲನ ಆ್ಯಡ್ ಮಾಡಿ, ಸ್ವಲ್ಪ ಪುದೀನ, ಹಾಗೆ ಒಂದು ದೊಡ್ಡ ಕಟ್ ಮಾಡಿರುವಂಥ ಈರುಳ್ಳಿ, ಒಂದೆರಡು ಹಸಿಮೆಣ್ಸಿನ್ಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಚಿಕನ್ ಬಿರಿಯಾನಿ. ಹಾಗೆ ನಾನು ಮ್ಯಾರಿನೇಟ್ ಮಾಡಿರುವಂಥ ಚಿಕನ್ ಆ್ಯಡ್ ಮಾಡಿಕೊಂಡು ಒಂದು ಮಿಕ್ಸ್ ಕೊಡ್ಕೊತಿದ್ದೀನಿ. ಅದು ಸ್ವಲ್ಪ ಎಣ್ಣೆ ಹಾಗೆ ನೀರು ಬಿಡೋವರೆಗೂ ಚೆನ್ನಾಗಿ ಕುದಿ ಬರೆಸ್ಕೋಬೇಕು. ಅದನ್ನು ಲಿಡ್ನ ಕ್ಲೋಸ್ ಮಾಡಿಕೊಂಡು ಬೇಯಿಸ್ಕೊತಿದ್ದೀನಿ. ಹಾಗೆ ಅದ್ರ ಜೊತೆಗೆ ಪಕ್ಕದಲ್ಲಿ ರೈಸ್ ಬೇಯ್ತಾ ಇದೆ ನೋಡಿ. ಎಷ್ಟು ಚೆನ್ನಾಗಿ ಬೆಂದಿದೆ ನೋಡ್ಕೊಳ್ಳಿ. ನೀವು ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ ನಿಮಗೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಬೆಂದಿದ ತಕ್ಷಣ ಅದನ್ನು ಬಸ್ಕೊಂಡು ಸೈಡಲ್ಲಿ ಎತ್ತಿಟ್ಕೊಳ್ಳಿ. ಹಾಗೆ ಸೈಡಲ್ಲಿ ಚಿಕನ್ ಕೂಡ ಬೇಯ್ತಿದೆ. ಬೆಂದಿರೋ ಚಿಕನ್ನಲ್ಲಿ ಸ್ವಲ್ಪ ನೀರು ಬಿಟ್ಕೊಂಡಿರ್ತಲ್ಲ, ಆ ನೀರನ್ನ ನಾನು ಅರ್ಧ ಸೌಟಾಗುವಷ್ಟು ನೀರನ್ನ ಒಂದು ಕಪ್ಪಲ್ಲಿ ಎತ್ತಿಟ್ಕೊತಿದ್ದೀನಿ. ಅದು ಯಾಕೆ ಅಂತ ಹೇಳ್ತೀನಿ. ಹಾಗೆ ಚಿಕನ್ನ ಒಂದು ಮಿಕ್ಸ್ ಕೊಡ್ಕೊಳ್ಳಿ. ನಾವೇನು ರೈಸ್ನ ಬೇಯಿಸಿ ಇಟ್ಕೊಂಡಿರ್ತೀವಿ ಅದನ್ನು 1 ಕೋಟ್ ಆಗುವಷ್ಟು ರೈಸ್ನ ಅದ್ರ ಮೇಲೆ ಹಾಕೋಣ. ಅದ್ರ ಮೇಲೆ ಸ್ವಲ್ಪ ನಾವೇನು ಎತ್ತಿಟ್ಕೊಂಡಿರ್ತೀವಲ್ಲ ಆ ಸೈಡಲ್ಲಿ ಆ ಗ್ರೇವಿನ ಸ್ವಲ್ಪ ಅದ್ರ ಮೇಲೆ ಹಾಕ್ಕೊಂಡು ಹಾಗೆ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಳ್ಳೋಣ. ಅಂದರೆ ಫಸ್ಟ್ ಕೋಟಲ್ಲೇ ನೀವು ಫುಡ್ ಕಲರ್ನ ಆ್ಯಡ್ ಮಾಡ್ಕೋಬೋದು. ನನಗೆ ಈ ಫುಡ್ ಕಲರು ಬೇಡ ಅನ್ನಿಸ್ತು. ನಾನು ಸೆಕೆಂಡ್ ಕೋಟಲ್ಲಿ ಸ್ವಲ್ಪ ಫುಡ್ ಕಲರ್ ಆ್ಯಡ್ ಮಾಡ್ಕೊಳ್ಳೋಣ ಅನ್ನಿಸ್ತು ನೋಡಿ. 1 ಕೋಟ್ ಹಾಕಿದ ತಕ್ಷಣ ನೀಟಾಗಿ ಸರ್ವ್ ಮಾಡ್ಕೊಳ್ಳಿ. ನೀಟಾಗಿ ಎಷ್ಟು ಅಂದರೆ ಫುಲ್ ಅದು ಪ್ಯಾಕ್ ಆಗಿಬಿಡ್ಬೇಕು. ಒಂದು ಸ್ವಲ್ಪನೂ ಕಾಣಿಸ್ಬಾರ್ದು ಅದು ಗ್ರೇವಿ ಚಿಕನ್ ಏನಿದೆ ಆ ಥರ ನೋಡಿ. ಎಷ್ಟು ಚೆನ್ನಾಗಿ ನಾನು ಕೋಟ್ ಮಾಡ್ಕೊಂಡಿನಿ. ಆ ಥರ ಕೋಟ್ ಮಾಡಿಕೊಂಡು ಅದಕ್ಕೆ ಗ್ರೇವಿನ ಅಪ್ಲೈ ಮಾಡ್ಕೋಬೇಕು. ಅಪ್ಲೈ ಮಾಡ್ಕೊಂಡು ನೀವು ಕೊತ್ತಂಬರಿ ಸೊಪ್ಪನ್ನ ಬೇಕಾದರೆ ಪುದೀನ ಸೊಪ್ಪು ಬೇಕಾದ್ರೂ ನೀವು ಆ್ಯಡ್ ಮಾಡ್ಕೋಬೋದು. ನಾನು ಕೊತ್ತಂಬರಿ ಸೊಪ್ಪು ಅಷ್ಟೇ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆ ಆ್ಯಡ್ ಮಾಡಿದ ತಕ್ಷಣ ನೆಕ್ಸ್ಟ್ ಕೋಟ್ ಏನಿದೆ ನಾನು ಅದನ್ನು ಹಾಕ್ತಾಯಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಹಾಕ್ತಿದ್ದೀನಿ. ಹಾಗೆ ಹಾಕ್ಕೊಂಡು ನೀಟಾಗಿ ಸರ್ವ್ ಮಾಡ್ಕೊಳ್ಳಿ. ಅಂದರೆ ನೀಟಾಗಿ ಕೋಟ್ ಮಾಡ್ಕೊಳ್ಳಿ. ಅದ್ರ ಮೇಲೆ ನೀವು ಫುಡ್ ಕಲರ್ ಬೇಕಾದರೆ ಫುಡ್ ಕಲರ್ ಆ್ಯಡ್ ಮಾಡ್ಕೋಬೋದು. ನಾನು ಸ್ವಲ್ಪ ಫುಡ್ ಕಲರ್ಗೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ಅದ್ರ ಮೇಲೆ ಆ್ಯಡ್ ಮಾಡ್ಕೊತಿದ್ದೀನಿ. ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊತಿದ್ದೀನಿ. ನೆಕ್ಸ್ಟ್ ಉದುರಿಸ್ಕೊಂಡಿದ ತಕ್ಷಣ ಒಂದು ತವ ಇಟ್ಕೊಳ್ಳೋಣ. ತವ ಮೇಲೆ ಒಂದು ಅರ್ಧ ಲೋಟ ಆಗುವಷ್ಟು ನೀರನ್ನ ಹಾಕಿ ಅದ್ರ ಮೇಲೆ ನಾವೇನು ರೆಡಿ ಮಾಡ್ಕೊಂಡಿರ್ತೀವಿ ನೋಡಿ, ಏನು ರೆಡಿ ಮಾಡ್ಕೊಂಡಿರ್ತೀವಿ ಅದನ್ನು ಕುಕ್ಕರ್ನ ಅದ್ರ ಮೇಲೆ ಇಟ್ಕೊಳ್ಳೋಣ. ಯಾಕಂತಂದರೆ ಕೆಳಗಡೆ ಸೀದೋಗಬಾರ್ದು ಮತ್ತು ಹಬೆಲೆ ಅದು ಚೆನ್ನಾಗಿ ಬೇಯಬೇಕು. ಸೊ ನೋಡಿ ನಾನು ಎಷ್ಟು ಚೆನ್ನಾಗಿ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ನೀವು ರೆಡಿ ಮಾಡ್ಕೊಳ್ಳಿ. ನನಗೆ ಭಾರ ಇರೋವಂಥದ್ದು ಏನೂ ಇರಲಿಲ್ಲ, ಸೊ ನಾನು ಅದನ್ನೇ ಇಟ್ಟಿದ್ದೀನಿ. ನೀವು ಅದು ಆಲ್ಮೋಸ್ಟ್ ಎಲ್ಲರ ಕಿಚನಲ್ಲೂ ಇರುತ್ತೆ, ನೀವು ಅದನ್ನೇ ಇಟ್ಕೊಳ್ಳಿ. ನೋಡಿ 20 ನಿಮಿಷ ಅದು ಹಾಗೆ ಬೇಯೋಕ್ಕೆ ಬಿಟ್ಬಿಡಬೇಕು. ನಂತರ ಓಪನ್ ಮಾಡಲಿ ಲಿಡ್ನ ಕ್ಲೋಸ್ ಮಾಡಿರೋದು. ಎಷ್ಟು ಚೆನ್ನಾಗಿ ಬೆಂದಿರುತ್ತೆ ಅಂತಂದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇದು ಲೋ ಫ್ಲೇಮಲ್ಲೇ 15 ನಿಮಿಷದಿಂದ 20 ನಿಮಿಷ ನಾವು ಬೇಯಿಸ್ಕೊಬೇಕು. ಹಾಗೆ ತುಂಬಾ ಟೇಸ್ಟಿಯಾಗಿರುವಂಥ ಚಿಕನ್ ಬಿರಿಯಾನಿ ರೆಡಿ ಆಗುತ್ತೆ. ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ,